ಇವತ್ತಿನ ವಿಡಿಯೋ ಬೆಟಾ ಫಿಶ್ ಬ್ರೀಡಿಂಗ್‌ನ ಬಗ್ಗೆ. ನಿಮ್ಗೆ ಕೂಡ ನಿಮ್ಮ ಮನೆಯಲ್ಲೇ ಈ ತರ ಕಲರ್ ಕಲರ್ ಆಗಿ ಬೆಟಾ ಫಿಶ್ ಮರಿಗಳು ಬೇಕಾ? ಹಾಗಾದ್ರೆ ಈ ವಿಡಿಯೋನ ಎಂಡ್ ತನಕ ನೋಡಿ. ಯಾಕಂದ್ರೆ ಈ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ 6 ಬೆಟಾ ಫಿಶ್ ಪೇರ್ಸ್ ಅನ್ನು ಬ್ರೀಡ್ ಮಾಡ್ತಿದ್ದೇನೆ. ಯಾವುದೇ ಹೈ-ಫೈ ಸೆಟಪ್ ಬೇಕಾಗಿಲ್ಲ. ಮನೆಯಲ್ಲಿರುವ ಪ್ಲಾಸ್ಟಿಕ್ ಟಬ್ಸ್ ಅನ್ನು ಯೂಸ್ ಮಾಡಿ ಕೂಡ ನೀವು ಫಿಶ್ ಅನ್ನು ಬ್ರೀಡ್ ಮಾಡಬಹುದು. ಇಲ್ಲಿ ನೀವು ನೋಡ್ತಿರುವ ಏಂಜಲ್ ಫಿಶ್ ಮರಿಗಳು ಕೂಡ ನಾನು ನನ್ನ ಮನೆಯಲ್ಲೇ ಬ್ರೀಡ್ ಮಾಡಿದ್ದು. ಫಿಶ್ ಬ್ರೀಡಿಂಗ್ ತುಂಬಾನೇ ಈಸಿ. ನಮ್ಗೆ ಅದರ ಬಗ್ಗೆ ನಾಲೆಜ್ ಇರಬೇಕು ಅಷ್ಟೇ. ಸೊ ಬೆಟಾ ಫಿಶ್ ಬ್ರೀಡ್ ಮಾಡಬೇಕಾದ್ರೆ ನಿಮ್ಗೆ ಬೇಕಾಗಿರುವ ಮೇನ್ ಆದ ಥಿಂಗ್ಸ್ ಏನಂದ್ರೆ ಫಸ್ಟ್ ಆಕ್ಟಿವ್ ಆಗಿರುವ ಮೇಲ್ ಫಿಶ್ ಬೇಕು. ಅದಕ್ಕೆ ಯಾವುದೇ ಇಂಜುರೀಸ್ ಮತ್ತೆ ಹೆಲ್ತ್ ಇಶ್ಯೂಸ್ ಇರಬಾರ್ದು. ಹೆಲ್ದಿ ಅಂಡ್ ಬ್ರೀಡಿಂಗ್ ರೆಡಿ ಆಗಿರುವ ಮೇಲ್ ಫಿಶ್ ಅದರ ಟ್ಯಾಂಕ್ ಅಲ್ಲಿ ಬಬಲ್ ನೆಸ್ಟ್ ಬಿಲ್ಡ್ ಮಾಡ್ತಾ ಇರ್ತದೆ. ಬೆಟಾ ಫಿಶ್ ಬ್ರೀಡ್ ಮಾಡಲಿಕ್ಕೆ ಬೇಕಾದ ಮೇನ್ ಆದ ಇಂಗ್ರೀಡಿಯೆಂಟ್ ಬೇಬಿ ಬ್ರೈನ್ ಶ್ರಿಂಪ್ ಕ್ಯಾಪ್ಸೂಲ್. ಯಾಕಾದ್ರೆ ಮರಿಗಳು ಹ್ಯಾಚ್ ಆದ್ಮೇಲೆ ಫಸ್ಟ್ ಆಗಿ ಇದನ್ನೇ ತಿನ್ನುವುದು. ಇದನ್ನು ಬೈ ಮಾಡದೆ ನೀವು ಬ್ರೀಡ್ ಮಾಡ್ಲಿಕ್ಕೆ ಹೋಗಬೇಡಿ. ಇದು ನಿಮ್ಗೆ ಸಿಗದಿದ್ರೆ ವಿನಿಗರ್ ಇಲ್ಲಿ ಮಾತ್ರ ಇದ್ರೆ ಕೂಡ ಓಕೆ. ನೆಕ್ಸ್ಟ್ ಆಗಿ ಬೇಕಾಗಿರುವ ಮೇನ್ ಇಂಗ್ರೀಡಿಯೆಂಟ್ ಏನಂದ್ರೆ ಸ್ಟೋರ್ಡ್ ವಾಟರ್. ಇದಕ್ಕೆ ಏಜ್ಡ್ ವಾಟರ್ ಅಂತ ಕೂಡ ಹೇಳ್ತಾರೆ. ಇದಾದ್ಮೇಲೆ ನಿಮ್ಗೆ ಸ್ವಲ್ಪ ಆಲ್ಮಂಡ್ ಲೀಫ್ ಬೇಕು. ಆಲ್ಮಂಡ್ ಲೀಫ್ ವಾಟರಿನ ಪಿ ಎಚ್ ಲೆವೆಲ್ ಅನ್ನು ಮೇಂಟೈನ್ ಮಾಡ್ತದೆ. ನಿಮ್ಮ ಮೀನನ್ನು ಹೆಲ್ತಿಯಾಗಿ ಇಟ್ಟಿರ್ತದೆ. ಇದಾದ್ಮೇಲೆ ನಿಮ್ಗೆ ಬೇಕಾಗಿರೋದು ಪ್ಲಾಸ್ಟಿಕ್ ಟಬ್ಸ್. ಒಂದೊಂದು ಪೇರಿಗೆ ಒಂದೊಂದು ಪ್ಲಾಸ್ಟಿಕ್ ಟಬ್ಸ್ ಅನ್ನು ಯೂಸ್ ಮಾಡಬಹುದು. ಸ್ಟೋರ್ಡ್ ವಾಟರ್ ಸಿಗದಿದ್ರೆ ನೀವು ಆರ್ ಒ ವಾಟರ್ ಕೂಡ ಯೂಸ್ ಮಾಡಬಹುದು. ಸೊ ಈ ಎಲ್ಲಾ ಟಬ್ಸ್ ಗಳಲ್ಲಿ ಈ ನೀರನ್ನು ನೀವು ಫಿಲ್ ಮಾಡಿ. ನಾನಿಲ್ಲಿ ಒಂದು ಹಳೆಯ ವಾಟರ್ ಕ್ಯಾನ್ ಅನ್ನು ಕೂಡ ಯೂಸ್ ಮಾಡ್ತಿದ್ದೇನೆ. ಇದರಲ್ಲಿ ಕೂಡ ಬ್ರೀಡ್ ಮಾಡಬಹುದು. ನಾವು ಎಲ್ಲ ಕಡೆ ಜುಗಾಡ್ ಮಾಡದೇ ಆಯ್ತು. ಎಲ್ಲ ಬ್ರೀಡಿಂಗ್ ಟಬ್ಗಳಲ್ಲಿ ಆಲ್ಮೋಸ್ಟ್ 5 ಇಂಚ್ ನೀರಿದ್ರೆ ಸಾಕು. ಜಾಸ್ತಿ ನೀರಿದ್ರೆ ಮೇಲ್ ಫಿಶ್‌ಗೆ ಸ್ವಲ್ಪ ಕಷ್ಟ ಆಗ್ತದೆ ತನ್ನ ಎಗ್ಸ್ ಅನ್ನು ನೆಸ್ಟ್ ತನಕ ತಕೊಂಡು ಬರ್ಲಿಕ್ಕೆ. ಸೊ 4 ರಿಂದ 5 ಇಂಚ್ ನೀರಿದ್ರೆ ಸಾಕು. ಬನ್ನಿ ಈಗ ಒಂದೊಂದು ಮೇಲ್ ಫಿಶ್ ಅನ್ನು ಹುಡುಕುವ. ಇಲ್ಲಿ ನನ್ನ ಹತ್ರ ಇರುವ ಸ್ಟ್ರಾಂಗ್ ಆದ ಮೇಲ್ ಬೆಟಾ ಇಂಬೆಲಿಸ್ ಅನ್ನು ನೋಡಿ. ಚೆನ್ನಾಗಿದೆ ಅಲ್ಲ? ಇದನ್ನು ಸೆಲೆಕ್ಟ್ ಮಾಡುವ ಇವತ್ತಿನ ಬ್ರೀಡಿಂಗ್‌ಗೆ. ಇದೊಂದು ವೈಲ್ಡ್ ವೆರೈಟಿ. ಇಲ್ಲಿ ಇದರ ಫೀಮೇಲ್ ಅನ್ನು ನೋಡಿ. ಫೀಮೇಲ್ ವೈಲ್ಡ್ ಬೆಟಾಸ್‌ಗೆ ಅಷ್ಟೇನು ದೊಡ್ಡ ಬಲ್ಜ್ ಇರಲ್ಲ. ನೋಡ್ಲಿಕ್ಕೆ ನಾರ್ಮಲ್ ಆಗೇನೆ ಕಾಣ್ತದೆ. ಜಸ್ಟ್ ದಟ್ ಅದರ ಹೊಟ್ಟೆಯಲ್ಲಿ ಆ ವೈಟ್ ಕಲರ್ ಸ್ಪಾಟ್ ಇದೆಯಾ ಅಂತ ನೀವು ನೋಡ್ಬೇಕು. ಆ ಸ್ಪಾಟ್ ಇದ್ರೆ ಅದು ಬ್ರೀಡಿಂಗ್ ರೆಡಿ ಅಂತ ಅರ್ಥ. ಓಕೆ. ಈಗ ನಾವು ನೆಕ್ಸ್ಟ್ ಪೇರಿಗೆ ಹೋಗುವ. ನೆಕ್ಸ್ಟ್ ಪೇರ್ ನಮ್ದು ಏಲಿಯನ್ ಬೆಟಾ. ಬ್ಲೂ ಕಲರ್ ಏಲಿಯನ್ ಬೆಟಾ ಒಂದು ಬ್ರೀಡಿಂಗ್ ಪೇರ್ ನನ್ನ ಹತ್ರ ಇದೆ. ಸೊ ಅದನ್ನೇ ನಾನು ತಗೋತಿದ್ದೇನೆ. ಇಲ್ಲಿ ನೀವು ನೋಡ್ಬೋದು ಫೀಮೇಲ್ ಬೆಟಾ. ಇದರಲ್ಲಿ ಕೂಡ ಏನು ದೊಡ್ಡ ಎಗ್ ಲೋಡೆಡ್ ತರ ಕಾಣಲ್ಲ. ಬಟ್ ಇಟ್ ಈಸ್ ರೆಡಿ ಫಾರ್ ಬ್ರೀಡಿಂಗ್. ನೆಕ್ಸ್ಟ್ ಆಗಿ ನಾನು ಚೂಸ್ ಮಾಡುವ ಬ್ರೀಡಿಂಗ್ ಪೇರ್ ನನ್ನ ಫೇವರೇಟ್ ಆದ ಯೆಲ್ಲೋ ಗ್ಯಾಲಕ್ಸಿ ಮತ್ತೆ ರೆಡ್ ಕಲರ್ OHM. ಈ ಎರಡು ಫಿಶ್ ತುಂಬಾನೇ ಆಕ್ಟಿವ್ ಆಗಿರುವ ಮೇಲ್ ಫಿಶ್. ರೆಡ್ OHM ಗೆ ನನ್ನ ಹತ್ರ ಒಂದು ರೆಡ್ OHM ಫೀಮೇಲ್ ಕೂಡ ಇದೆ. ಸೊ ಈ ಫೀಮೇಲ್ ನೋಡಿ, ಇದು ಕೂಡ ಬ್ರೀಡಿಂಗ್ ರೆಡಿ ಆಗಿದೆ. ಸೊ ಇದೇ ಇವತ್ತಿನ ಫೀಮೇಲ್ ಆಗಿ ನಾವು ಸೆಲೆಕ್ಟ್ ಮಾಡುವ. ಮತ್ತೆ ಯೆಲ್ಲೋ ಗ್ಯಾಲಕ್ಸಿಗೆ ನನ್ನ ಹತ್ರ ಒಂದು ನೀಮೋ ಗ್ಯಾಲಕ್ಸಿ ಬೆಟಾ ಫೀಮೇಲ್ ಇದೆ. ಸೊ ಇದನ್ನ ನಾವು ಚೂಸ್ ಮಾಡುವ. ಮತ್ತೆ ನಾರ್ಮಲ್ ಬೆಟಾಸ್ ಅಲ್ಲಿ ಮಿಕ್ಸ್ಡ್ ಕಲರ್ ಮರಿಗಳು ಬೇಕಲ್ವಾ? ಸೊ ಇಲ್ಲಿ ನನ್ನ ಹತ್ರ ಒಂದು ರೆಡ್ ಕಲರ್ OHM ಮೇಲ್ ಮತ್ತೆ ಬ್ಲೂ ಕಲರ್ OHM ಫೀಮೇಲ್ ಅನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡಿದ್ದೇನೆ. ಇದಾದ್ಮೇಲೆ ನನಗೆ ಸ್ವಲ್ಪ ಫೀಮೇಲ್ಸ್ ಬೇಕಿತ್ತು. ಸೊ ನಾನು ನನ್ನ ಪಾಂಡಿಗೆ ಹೋಗಿ ಈ ತರ ಕ್ಲಾಸಿಕ್ ನೀಮೋ ಗ್ಯಾಲಕ್ಸಿ ಫೀಮೇಲ್ ಅನ್ನು ಹಿಡ್ಕೊಂಡು ಬಂದೆ. ಇದು ನೋಡುವಾಗಲೇ ಗೊತ್ತಾಗ್ತದೆ ಎಷ್ಟು ಎಗ್ ಲೋಡೆಡ್ ಆಗಿದೆ ಅಂತ. ಆಕ್ಚುಲ್ ಆಗಿ ಪಾಂಡ್ ಸೆಟಪ್ ಅಲ್ಲಿ ಫೀಮೇಲ್ ಬೆಟಾ ಫಿಶ್ ತುಂಬಾನೇ ಆಕ್ಟಿವ್ ಅಂಡ್ ಎಗ್ ಲೋಡೆಡ್ ಆಗಿ ಗ್ರೋ ಆಗ್ತದೆ. ಸೊ ಇದು ನಿಮಗೆ ತುಂಬಾನೇ ಒಳ್ಳೆಯದು. ನೆಕ್ಸ್ಟ್ ಆಗಿ ನನ್ನ ಹತ್ರ ಒಂದು ಸೆಮಿ ಅಡಲ್ಟ್ ನೀಮೋ ಕ್ಯಾಂಡಿ ಇತ್ತು. ಇದರ ಡಾರ್ಸಲ್ ಫಿನ್ ಅಲ್ಲಿ ಬ್ಲಾಕ್ ಮತ್ತೆ ರೆಡ್ ಕಲರ್ ಇರುತ್ತೆ. ಇದು ನನಗೆ ತುಂಬಾನೇ ಕ್ಯೂಟ್ ಆಗಿ ಕಾಣಿತ್ತು. ಸೊ ಇದಕ್ಕೆ ಒಂದು ಫೀಮೇಲ್ ಹುಡುಕುವ ಅಂತ ಹೋಗಿ ನನ್ನ ಪಾಂಡ್ ಇಂದ ಈ ತರ ಒಂದು ಫೀಮೇಲ್ ಅನ್ನು ಹುಡ್ಕೊಂಡ್ ಬಂದೆ. ನನ್ನ ಪಾಂಡ್ ಅಲ್ಲಿ ಈ ಫೀಮೇಲ್ ಮಾತ್ರ ಯುನೀಕ್ ಆಗಿ ಕಾಣ್ತಿತ್ತು. ಯಾಕಂದ್ರೆ ಇದರ ತಲೆಯಲ್ಲಿ ಮಾತ್ರ ಒಂದು ರೆಡ್ ಕಲರ್ ಆಗಿ ಒಂದು ಮಾರ್ಕ್ ಇತ್ತು. ಸೊ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿತ್ತು. ಸೊ ಹಾಗೇನೆ ಇಟ್ಕೊಂಡ್ ಬಂದೆ. ಅದು ಮಾತ್ರ ಅಲ್ಲ, ನನ್ನ ಪಾಂಡ್ ಸೆಟಪ್ ಅಲ್ಲಿ ಕೆಲವು ನೀಮೋ ಕ್ಯಾಂಡಿ ಫೀಮೇಲ್ಸ್ ಎಗ್ ಲೋಡೆಡ್ ಆಗಿತ್ತು. ಸೊ ಇದನ್ನು ಕೂಡ ಯಾವ್ದಾದ್ರು ಒಂದು ಪೇರ್ ಜೊತೆ ಯೂಸ್ ಮಾಡುವ ಅಂತ ನಾನು ಇದನ್ನು ಕೂಡ ಹಿಡ್ಕೊಂಡ್ ಬಂದೆ ಆಸ್ ಅ ಬ್ಯಾಕಪ್ ಪ್ಲಾನ್. ಇಲ್ಲಿ ನೀವು ನೋಡ್ಬೋದು ಎಲ್ಲ ಟಬ್ಸ್ ಮತ್ತೆ ಯಾವ ಯಾವ ಮೀನುಗಳನ್ನು ಅದರಲ್ಲಿ ಬ್ರೀಡ್ ಮಾಡ್ತೇನೆ ಅಂತ ರೆಡಿಯಾಗಿ ಇಟ್ಟಿದ್ದೇನೆ. ಪ್ರಿಪರೇಷನ್ ಯಾವಾಗಲೂ ತುಂಬಾನೇ ಇಂಪಾರ್ಟೆಂಟ್. ಈಗ ನಾವು ಒಂದೊಂದಾಗಿ ನಮ್ಮ ಹತ್ರ ಇರುವ ಬ್ರೀಡಿಂಗ್ ಪೇರ್ಸ್ ಅನ್ನು ನೋಡುವ. ಫಸ್ಟ್ ಪೇರ್ ನೀಮೋ ಯೆಲ್ಲೋ ಗ್ಯಾಲಕ್ಸಿ ಮತ್ತೆ ನೀಮೋ ಗ್ಯಾಲಕ್ಸಿ ಫೀಮೇಲ್. ಸೆಕೆಂಡ್ ಪೇರ್ ರೆಡ್ OHM ಮೇಲ್ ಮತ್ತೆ ಬ್ಲೂ OHM ಫೀಮೇಲ್. ಇದರಲ್ಲಿ ಫೀಮೇಲ್ ಸ್ವಲ್ಪ ದೊಡ್ಡದಾಗಿದೆ, ಸೊ ಇವತ್ತು ಬ್ರೀಡ್ ಆಗೋದು ಡೌಟ್. ಇದಾದ್ಮೇಲೆ ಏಲಿಯನ್ ಬೆಟಾ ಬ್ರೀಡಿಂಗ್ ಪೇರ್. ನೆಕ್ಸ್ಟ್ ಪೇರ್ ನಂದು ಇಂಬೆಲಿಸ್, ವೈಲ್ಡ್ ಬೆಟಾ ಇಂಬೆಲಿಸ್. ಇದಾದ ನಂತರ ನನ್ನ ಹತ್ರ ಇರುವ ಎಕ್ಸ್ಪೆರಿಮೆಂಟಲ್ ಬ್ಯಾಚ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಾನು ಮೇಲ್ ಸ್ಯಾಮುರೈ ಬೆಟಾನ್ ಯೂಸ್ ಮಾಡ್ತಿದ್ದೇನೆ ಮತ್ತೆ ಫೀಮೇಲ್ ಆಗಿ ನೀಮೋ ಕ್ಯಾಂಡಿಯನ್ ಯೂಸ್ ಮಾಡ್ತಿದ್ದೇನೆ. ನೆಕ್ಸ್ಟ್ ಒಂದು ಸೆಮಿ ಅಡಲ್ಟ್ ಪೇರ್, ನನ್ನ ಪಾಂಡಲ್ಲಿ ಇದ್ದ ಫೀಮೇಲ್ ಮತ್ತೆ ನನ್ನ ಹತ್ರ ಇದ್ದ ನೀಮೋ ಕ್ಯಾಂಡಿ ಮೇಲ್. ನನ್ನ ಹತ್ರ ಪ್ಲಾಸ್ಟಿಕ್ ಟಬ್ಸ್ ಇಷ್ಟೇ ಇತ್ತು. ಸೊ ನೆಕ್ಸ್ಟ್ ಆಗಿ ನಾನು ಸ್ವಲ್ಪ ಜುಗಾಡ್ ಮಾಡಿ ನಮ್ಮ ವಾಟರ್ ಕಂಟೈನರ್ ಇದೆಯಲ್ಲ, ವಾಟರ್ ಕ್ಯಾನ್, ಅದಲ್ಲಿ ಬ್ರೀಡ್ ಮಾಡುವ ಅಂತ ಒಂದು ಪೇರ್ ರೆಡ್ OHM ಅನ್ನು ಇಟ್ಟಿದ್ದೆ. ನನ್ನ ಫ್ರೆಂಡ್ ಒಬ್ರು ಒಂದು ಫೀಮೇಲ್ ಬೆಟಾವನ್ನು ಕೊಟ್ಟಿದ್ರು. ಸೊ ಅದನ್ನು ಯೂಸ್ ಮಾಡುವಂತ ಅನ್ಸಿದ್ದೆ. ಇಲ್ಲಿ ಒಂದು ರೆಡ್ ಬಟರ್ಫ್ಲೈ OHM ಅನ್ನು ಯೂಸ್ ಮಾಡ್ತಿದ್ದೇನೆ. ಬನ್ನಿ ಮೀನುಗಳನ್ನು ರಿಲೀಸ್ ಮಾಡುವ ಮುಂಚೆ ಎಲ್ಲ ಟಬ್ಸ್ಗಳಲ್ಲಿ ಆಲ್ಮಂಡ್ ಲೀಫ್ ಅನ್ನು ಹಾಕುವ.
ಬ್ರೀಡಿಂಗ್ ಮಾಡುವಾಗ ಆಲ್ಮಂಡ್ ಲೀಫ್ ಮೇನ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು. ಅದು ವಾಟರ್‌ನ ಪಿಎಚ್ ಲೆವೆಲ್ ಅನ್ನು ಮೇಂಟೈನ್ ಮಾಡ್ತದೆ. ಮತ್ತೆ ಫ್ರೈಸ್‌ಗಳು ಹ್ಯಾಚ್ ಆಗುವಾಗ ಅವುಗಳ ಹೆಲ್ತ್ ಕೂಡ ಚೆನ್ನಾಗಿ ಮೇಂಟೈನ್ ಆಗ್ತದೆ. ಎಲ್ಲಾ ಟಬ್ಸ್‌ಗಳಲ್ಲಿ ಆಲ್ಮಂಡ್ ಲೀಫ್ ಅನ್ನು ಹಾಕಿ ಅದನ್ನು ಸ್ವಲ್ಪ ಡಿಪ್ ಮಾಡಿಬಿಡಿ. ಈಗ ನೀವು ಆಡ್ ಮಾಡಿದ ಆಲ್ಮಂಡ್ ಲೀಫಿಂದಾಗಿ ನೀರಿನ ಕಲರ್ ಸ್ವಲ್ಪ ಡಾರ್ಕ್ ಬ್ರೌನಿಶ್ ಯೆಲ್ಲೋ ಆಗಿ ಆಗ್ತದೆ. ಇದರಿಂದಾಗಿ ನೀವು ಹೆದರಬೇಡಿ. ಹೆದರಿದ್ರೆ ಹೋಯ್ತು. ಈ ತರ ನೀರಿನ ಕಲರ್ ಚೇಂಜ್ ಆಗೋದು ತುಂಬಾನೇ ನಾರ್ಮಲ್. ಸೊ ಇಟ್ ಇಸ್ ಫೈನ್. ನೆಕ್ಸ್ಟ್ ಆಗಿ ಎಲ್ಲಾ ಬ್ರೀಡಿಂಗ್ ಟಬ್ಸ್‌ಗಳಲ್ಲಿ ನೀವೊಂದು ಪ್ಲಾಸ್ಟಿಕ್‌ನ ಸ್ಮಾಲ್ ಶೀಟ್ ಅನ್ನು ನೀವು ಫ್ಲೋಟ್ ಮಾಡಿಸಬೇಕು. ಯಾಕಂದ್ರೆ ಈ ಫ್ಲೋಟ್ ಆಗುವ ಪ್ಲಾಸ್ಟಿಕ್ ಅನ್ನು ಬೇಸ್ ಆಗಿ ತಕೊಂಡು ಇದರ ಅಡಿಯಲ್ಲಿ ನಮ್ಮ ಮೇಲ್ ಫಿಶ್ ಬಬಲ್ ನೆಸ್ಟ್ ಅನ್ನು ಬಿಲ್ಡ್ ಮಾಡ್ತದೆ. ಸೊ ಇದರಿಂದಾಗಿ ಅದರ ಫೌಂಡೇಶನ್ ಸ್ಟ್ರಾಂಗ್ ಆಗಿರ್ತದೆ ಮತ್ತೆ ಬಬಲ್ ನೆಸ್ಟ್ ಈಸಿಯಾಗಿ ಬ್ರೇಕ್ ಆಗಲ್ಲ. ತುಂಬಾ ಜನರು ಇಲ್ಲಿ ಬಬಲ್ ರ್ಯಾಪ್ ಅನ್ನು ಯೂಸ್ ಮಾಡ್ತಾರೆ. ಬಟ್ ನಾನು ಯೂಶುವಲಿ ಈ ತರ ಪ್ಲೇನ್ ಪ್ಲಾಸ್ಟಿಕ್ ಶೀಟ್ಸ್ ಅನ್ನೇ ಯೂಸ್ ಮಾಡೋದು. ಸೊ ನಿಮ್ಗೆ ಯಾವ್ದು ಇಷ್ಟ ಅದನ್ನು ನೀವು ಯೂಸ್ ಮಾಡಿ. ಈ ತರ ಪ್ಲಾಸ್ಟಿಕ್ ಅನ್ನು ಮೇಲೆ ಪ್ಲೇಸ್ ಮಾಡಿದ್ರೆ ಆಯ್ತು. ಎಲ್ಲ ಟಬ್ಸ್ ಅಲ್ಲಿ ಈ ತರ ಪ್ಲಾಸ್ಟಿಕ್ ಶೀಟ್ ಅನ್ನು ನಾನು ಪ್ಲೇಸ್ ಮಾಡಿದೆ. ಇದಾದ್ಮೇಲೆ ನಾನು ನನ್ನ ಫೀಮೇಲ್ಸ್ ಅನ್ನು ಫಸ್ಟ್ ಟಬ್ ಅಲ್ಲಿ ರಿಲೀಸ್ ಮಾಡ್ತೇನೆ. ಸೊ ಫೀಮೇಲ್ ಫಿಶ್ ಅನ್ನು ನಾನಿಲ್ಲಿ ಆಕ್ಲಿಮೇಟ್ ಮಾಡ್ತಿದ್ದೇನೆ. ಆಕ್ಲಿಮೇಟ್ ಮಾಡೋದ್ರಿಂದ ಬೆನಿಫಿಟ್ ಏನಂದ್ರೆ ಮೀನಿಗೆ ಸಡನ್ ಆಗಿ ವಾಟರ್ ಟೆಂಪರೇಚರ್ ಚೇಂಜ್ ಆಗೋದ್ರಿಂದ ಅದಕ್ಕೆ ಏನು ಹೆಲ್ತ್ ಇಶ್ಯೂಸ್ ಬರಲ್ಲ. ಸಡನ್ ಆಗಿ ನೀರಿನ ಟೆಂಪರೇಚರ್ ಚೇಂಜ್ ಆದಾಗ ಮೀನುಗಳು ಸಾಯುವ ಚಾನ್ಸಸ್ ಕೂಡ ಇದೆ. ಇಲ್ಲಿ ನೋಡಿ ಇಲ್ಲೊಂದು ಗೋಸ್ಟ್ ಬೆಟ ಇದೆ. ಇದರ ಟೇಲ್ ನೋಡಿ ಹೇಗೆ ಸ್ಟಾರ್ ತರ ಇದೆ ಅಲ್ವಾ. ಇವನು ಇದೇ ರೂಮ್ ಅಲ್ಲಿ ಬ್ರೀಡ್ ಆಗಿ ಗ್ರೋ ಆಗಿತ್ತು. ಓಕೆ 5 ಮಿನಿಟ್ಸ್ ಆಯ್ತು. ಈಗ ಒಂದೊಂದಾಗಿ ಎಲ್ಲಾ ಫೀಮೇಲ್ಸ್ ಅನ್ನು ಟಬ್‌ಗೆ ರಿಲೀಸ್ ಮಾಡುವ. ಫೀಮೇಲ್ಸ್ ಅನ್ನು ಫಸ್ಟ್ ಟಬ್‌ಗೆ ರಿಲೀಸ್ ಮಾಡೋದು ಯಾಕೆಂದ್ರೆ, ನೀವು ಮೇಲ್ ಅನ್ನು ಫಸ್ಟ್ ರಿಲೀಸ್ ಮಾಡಿದ್ರೆ, ಮೇಲ್ ಆ ಟಬ್ ಅನ್ನು ಅದರ ಟೆರಿಟರಿ ಆಗಿ ತಕೊಳ್ತದೆ. ಮತ್ತೆ ಅದ್ರಲ್ಲಿ ನೀವು ಸಡನ್ ಆಗಿ ಫೀಮೇಲ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದಾಗ, ಅದು ಫೈಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಯಾಕಂದ್ರೆ ನನ್ನ ಟೆರಿಟರಿಯಲ್ಲಿ ನೀನ್ ಯಾರು ಅಂತ ಅದು ಫೈಟ್ ಮಾಡ್ತದೆ. ಇದರಿಂದಾಗಿ ನೀವು ಫಸ್ಟ್ ಆಗಿ ಫೀಮೇಲ್ ಅನ್ನು ರಿಲೀಸ್ ಮಾಡಿದ್ರೆ, ಈ ಫೀಮೇಲ್‌ನ ಟೆರಿಟರಿಯಲ್ಲಿ ಮೇಲ್ ಬಂದಿದ್ದೇನಂತ ಅದು ಅಷ್ಟೇನು ಸಡನ್ ಆಗಿ ಅಗ್ರೆಸಿವ್ ಆಗಲ್ಲ. ಸೊ ನೆಕ್ಸ್ಟ್ ಟೈಮ್ ನೀವು ಫಿಶ್ ಅನ್ನು ಬ್ರೀಡ್ ಮಾಡಿದಾಗ ಇದೇ ಟೆಕ್ನಿಕ್ ಅನ್ನು ಟ್ರೈ ಮಾಡಿ. ಇಲ್ಲಿ ನೀವು ನೋಡಬಹುದು ಸಿಂಪಲ್ ಆದ ಸೆಟಪ್ ಅಷ್ಟೇ. ಟಬ್ ಅಲ್ಲಿ ನೀರು, ಆಲ್ಮಂಡ್ ಲೀಫ್ ಮತ್ತೊಂದು ಪ್ಲಾಸ್ಟಿಕ್ಕಿನ ಶೀಟ್ ಅಷ್ಟೇ. ಸೊ ಈಗೇನೆ ಬೇಗನೆ ಒಂದೊಂದಾಗಿ ಎಲ್ಲ ಫೀಮೇಲ್ಸ್ ಅನ್ನು ರಿಲೀಸ್ ಮಾಡಿ ಆಯ್ತು. ನೆಕ್ಸ್ಟ್ ಆಗಿ ನಾವು ಮೇಲ್ ಫಿಶ್ ಅನ್ನು ಕೂಡ ರಿಲೀಸ್ ಮಾಡೋ ಟೈಮ್ ಬಂತು. ಸೊ ಫಸ್ಟ್ ಆಗಿ ಇಲ್ಲಿ ನಾವು ನಿಮೊ ಗ್ಯಾಲಕ್ಸಿ ಮೇಲ್ ಅನ್ನು ರಿಲೀಸ್ ಮಾಡ್ತಿದ್ದೆ. ಈ ಎಲ್ಲ ಮೇಲ್ಸ್ ಅನ್ನು ನಾನು ಆಲ್ರೆಡಿ ಅಕ್ಲಿಮೇಟ್ ಮಾಡಿ ಆಗಿದೆ. ಸೊ ಈ ವಿಡಿಯೋದಲ್ಲಿ ನಾನು ಜಸ್ಟ್ ಇಲ್ಲಿ ಫೀಮೇಲ್ ಜೊತೆ ರಿಲೀಸ್ ಮಾಡ್ತಿದ್ದೇನೆ. ನೀವು ನನ್ನ ಎಲ್ಲ ವಿಡಿಯೋಸ್ ನೋಡ್ತಿದ್ರೆ ನಿಮಗೆ ಗೊತ್ತಾಗ್ತದೆ ನಾನು ಮೋಸ್ಟ್ ಆಫ್ ದ ಟೈಮ್ಸ್ ಬೆಟಾ ಫಿಶ್‌ಗೆ ಕೈಯಿಂದನೇ ಹಿಡಿಯೋದು. ಯಾಕಂದ್ರೆ ನೆಟ್ಟಲ್ಲಿ ಹಿಡಿಯುವಾಗ ಅದರ ಫಿನ್ಸ್ ಕಟ್ ಆಗುವ ಚಾನ್ಸಸ್ ಜಾಸ್ತಿ ಇದೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಬೆಟಾ ಫಿಶ್ ಅನ್ನು ಹ್ಯಾಂಡಲ್ ಮಾಡುವಾಗ ಕೈಯಲ್ಲಿ ಹ್ಯಾಂಡಲ್ ಮಾಡೋದೇ ತುಂಬಾನೇ ಒಳ್ಳೆಯದು. ಸೊ ಬೇಗನೆ ಎಲ್ಲ ಮೇಲ್ ಫಿಶ್ ಅನ್ನು ಒಂದೊಂದಾಗಿ ಎಲ್ಲ ಫೀಮೇಲ್ ಜೊತೆ ರಿಲೀಸ್ ಮಾಡಿದೆ. ಒಂದು ವಿಷಯ ಹೇಳಲಿಕ್ಕೆ ಮರೆತಿದೆ. ನಾನು ಈ ಇದರಲ್ಲಿರುವ ಯಾವುದೇ ಫಿಶ್‌ಗೆ ಪ್ರಾಪರ್ ಆಗಿ ಕಂಡೀಷನ್ ಮಾಡೇ ಇಲ್ಲ. ನಾನು ಬ್ಯಾಂಗ್ಳೂರಿಂದ ಮನೆಗೆ ಬಂದು ಡೈರೆಕ್ಟ್ ಆಗಿ ಬ್ರೀಡ್ ಮಾಡ್ತಿದ್ದೇನೆ. ಸೊ ರಿಸಲ್ಟ್ ಹೇಗಿದೆ ಅಂತ ನಂಗೆ ಕೂಡ ಗೊತ್ತಿಲ್ಲ. ಬಟ್ ಟ್ರೈ ಮಾಡುವ. ಮೇಲ್ ಫೀಮೇಲ್ ಅನ್ನು ಒಟ್ಟಿಗೆ ಇಂಟ್ರೊಡ್ಯೂಸ್ ಮಾಡಿದ ಮೇಲೆ ನೀವು ಈ ತರ ಟಾಪ್ ಇಂದ ಇದನ್ನು ಕವರ್ ಮಾಡಿ. ಕೆಲವೊಮ್ಮೆ ಅವುಗಳು ಚೇಸ್ ಮಾಡ್ತಾ ಹೊರಗಡೆ ಜಂಪ್ ಮಾಡ್ತವೆ. ಸೊ ಇದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಸ್ವಲ್ಪ ಗಾಳಿ ಹೋಗುವಷ್ಟು ಗ್ಯಾಪ್ ಇಟ್ಕೊಂಡು ಈ ತರ ಒಂದು ಲಿಡ್ ಹಾಕಿದ್ರೆ ಸಾಕು. ಇಲ್ಲಿ ನೋಡಿ ಆಲ್ರೆಡಿ ಮೇಲ್ ಮತ್ತೆ ಫೀಮೇಲ್ ಒಂದೊಂದೊಂದು ಚೇಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಚೇಸ್ ಮಾತ್ರ ಅಲ್ಲ ಫೈಟ್ ಕೂಡ ಮಾಡ್ತಿದೆ. ಸೊ ಫಸ್ಟ್ ಫ್ಯೂ ಹಾರ್ಸ್‌ಗೆ ಇದು ತುಂಬಾನೇ ನಾರ್ಮಲ್. ನೀವು ಇದನ್ನು ನೋಡ್ಕೊಂಡು ಹೆದರ್ಕೊಂಡು ಫೀಮೇಲ್ ಮತ್ತೆ ಮೇಲ್ ಅನ್ನು ಸೆಪರೇಟ್ ಮಾಡಬೇಡಿ. ಇದು ನಾರ್ಮಲ್ ಬಿಹೇವಿಯರೇ. ವೈಲ್ಡ್ ಮತ್ತೆ ಹೈಬ್ರಿಡ್ ವೆರೈಟೀಸ್ ಅಲ್ಲಿ ಫೀಮೇಲ್ಸ್‌ಗಳು ಮೇಲ್ ಅನ್ನು ನೋಡಿದ ಮೇಲೆ ಕಲರ್ ಚೇಂಜ್ ಆಗ್ತದೆ. ಇಲ್ಲಿ ನೀವು ನೋಡಬಹುದು ಏಲಿಯನ್ ಬೆಟಾ ಫೀಮೇಲ್‌ನ ಕಲರ್ ಚೇಂಜ್ ಆಗಿದೆ. ಈ ಡಿಫರೆನ್ಸ್ ನಿಮಗೆ ವೈಲ್ಡ್ ಬೆಟಾ ಇಂಬೆಲಿಸ್ ಅಲ್ಲಿ ತುಂಬಾನೇ ಚೆನ್ನಾಗಿ ಕಾಣ್ತದೆ. ನಾನಿಲ್ಲಿ ತೋರಿಸ್ತೇನೆ ನೋಡಿ. ಫೀಮೇಲ್ ಬೆಟಾ ಫಿಶ್ ಬ್ರೀಡಿಂಗ್ ರೆಡಿ ಆಗಿದೆ ಅಂತ ಅದರ ಬಾಡಿಯಲ್ಲಿ ಈ ತರ ಪ್ಯಾರಲಲ್ ಲೈನ್ಸ್ ಬರ್ತದೆ. ನೋಡಿ ಕ್ಲಿಯರ್ ಆಗಿ ಪ್ಯಾರಲಲ್ ಲೈನ್ಸ್ ವಿಸಿಬಲ್ ಇದೆ ಅಲ್ವಾ? ಸೊ ನನ್ನ ಗೆಸ್ ಕರೆಕ್ಟ್ ಆಗಿದ್ರೆ ನಾಳೆ ಬೆಳಿಗ್ಗೆ ಫಸ್ಟ್ ಆಗಿ ಈ ಪೇರೆ ಬ್ರೀಡ್ ಆಗೋದು. ಇದರಲ್ಲಿರುವ ಮೇಲ್ ಕೂಡ ತುಂಬಾನೇ ಸ್ಟ್ರಾಂಗ್ ಅಂಡ್ ಅಗ್ರೆಸಿವ್ ಆಗಿರೋ ಮೇಲ್. ನೋಡಿ ಹೇಗೆ ಫ್ಲೇರ್ ಮಾಡ್ತಿದ್ದಾನೆ ಅಂತ. ನೆಕ್ಸ್ಟ್ ಆಗಿ ನಮ್ಮ ಎಕ್ಸ್ಪೆರಿಮೆಂಟಲ್ ಬ್ಯಾಚ್ ಅಲ್ಲಿ ಇರುವ ಸ್ಯಾಮುರೈ ಬೆಟಾನ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಟೈಪ್ ಆಫ್ ಸ್ಯಾಮುರೈ ಬೆಟಾಗೆ ನಾವು ಬ್ಲ್ಯಾಕ್ ಮ್ಯಾಂಬಾ ಅಂತ ಹೇಳ್ತೇವೆ. ಇದರ ಫೀಮೇಲ್ ಎಲ್ಲೋಯ್ತು ಕಾಣ್ತಾನೆ ಇಲ್ಲ. ವೇಟ್ ಇದರ ಲಿಡ್ ಅನ್ನು ಓಪನ್ ಮಾಡಿ ನೋಡುವ ಫೀಮೇಲ್ ಎಲ್ಲಿದೆ ಅಂತ. ಹಾ ಇಲ್ಲಿದೆ, ಏನ್ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಆಗಿ ಸೆಮಿ ಅಡಲ್ಟ್ ಪೇರ್ ಅನ್ನು ನೋಡುವ. ಇವುಗಳು ಕೂಡ ಒಂದನ್ನೊಂದು ಚೇಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಎಲ್ಲಾ ಬ್ರೀಡಿಂಗ್ ಪೇರ್ಸ್ ಅನ್ನು ರಿಲೀಸ್ ಮಾಡಿ ಆಗಿದೆ. ಈಗ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಿದೆ. ಇನ್ನೊಂದು 24 ಹಾರ್ಸಿಗೆ ಈ ಮೀನುಗಳನ್ನು ಯಾರು ಡಿಸ್ಟರ್ಬ್ ಮಾಡಲೇಬಾರದು. ನಿಮ್ಮ ಮನೆಯಲ್ಲಿ ಕೂಡ ಈ ತರ ಪ್ಲಾಸ್ಟಿಕ್ ಟಬ್ಸ್ ಇದ್ರೆ ನೀವು ಕೂಡ ಬ್ರೀಡಿಂಗ್ ಟ್ರೈ ಮಾಡಿ. ಇದರಲ್ಲಿ ಎಷ್ಟು ಮೀನುಗಳು ಬ್ರೀಡ್ ಆಗ್ತವೆ ಗೊತ್ತಿಲ್ಲ. ಬಟ್ ನಾವು ಬ್ರೀಡಿಂಗ್ ಸೆಟ್ ಮಾಡಿರೋ ಮೀನು ಮನೆಯಲ್ಲೇ ಮೊಟ್ಟೆ ಹಾಕಿ ಮರಿಗಳು ಮಾಡುವುದು ತುಂಬಾನೇ ಖುಷಿ ಕೊಡ್ತದೆ ಅಲ್ವಾ. ಸೊ ಲಾಸ್ಟ್ ಆಗಿ ಒಮ್ಮೆ ಎಲ್ಲ ಮೀನುಗಳು ಆಕ್ಟಿವ್ ಆಗಿದೆ ಅಂತ ಒಮ್ಮೆ ಚೆಕ್ ಮಾಡಿ. ಇದಾದ್ಮೇಲೆ ಇವುಗಳನ್ನು 24 ಅವರ್ಸ್‌ಗೆ ಯಾವುದೇ ಡಿಸ್ಟರ್ಬೆನ್ಸ್ ಮಾಡಬೇಡಿ. ಈಗ ಟೈಮ್ ಆಲ್ಮೋಸ್ಟ್ 1:30 ಮಧ್ಯಾಹ್ನ ಆಗಿದೆ. ನಾನು ನಾಳೆ ಬೆಳಿಗ್ಗೆ ಬಂದು ಚೆಕ್ ಮಾಡ್ತೇನೆ. ಪ್ರೋಗ್ರೆಸ್ ಏನಾದ್ರು ಇದೆಯಾ ಇಲ್ವಾ ಅಂತ. ಮೇಲ್ ಫಿಶ್ ಎಲ್ಲ ಫೀಮೇಲ್ ಅನ್ನು ಆಲ್ರೆಡಿ ಚೇಸ್ ಮಾಡ್ತಾ ಇದೆ. ಲೆಟ್ಸ್ ಸಿ ಹೋಪ್ ಫಾರ್ ದ ಬೆಸ್ಟ್. ಆದಷ್ಟು ಮೀನುಗಳು ಬ್ರೀಡ್ ಆದ್ರೆ ಒಳ್ಳೇದು. ಆಕ್ಚುಲಿ ಈಗ ಕೋಲ್ಡ್ ಟೈಮ್ ಸ್ಟಾರ್ಟ್ ಆಗಿದೆ. ಕೋಲ್ಡ್ ಅಲ್ಲಿ ಬ್ರೀಡಿಂಗ್ ಕಷ್ಟ ಅಂತ ಹೇಳ್ತಾರೆ.
ಬಟ್ ನಾವು ನಮ್ಮ ಟ್ರೈ ಮಾಡುವ ಅಲ್ವಾ? ಸಕ್ಸಸ್‌ಫುಲ್ ಆದ್ರೆ ಒಳ್ಳೇದು, ಇಲ್ಲದ್ರೆ ಪುನಃ ಸ್ವಲ್ಪ ಟೈಮ್ ಆದ್ಮೇಲೆ ಟ್ರೈ ಮಾಡುವ. ನನ್ಗೆ ಈ ರೂಮನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಇಲ್ಲ. ಒಂದೊಂದೊಂದು ಚೇಂಜ್ ಮಾಡೋದು ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತಿತ್ತು. ಫಸ್ಟ್ ಆಗಿ ಬಿಟ್ಟಿದ್ದ ಯೆಲ್ಲೋ ಗ್ಯಾಲಕ್ಸಿಗೆ ನಾನ್ ಹಾಕಿದ್ದ ಫೀಮೇಲ್ ತುಂಬಾ ವೀಕ್ ತರ ಅನಿಸ್ತಿತ್ತು. ಸೊ ವೀಕ್ ಆದ ಫೀಮೇಲ್ ಅನ್ನು ರಿಮೂವ್ ಮಾಡಿ ಇನ್ನೊಂದು ಗ್ಯಾಲಕ್ಸಿ ಫೀಮೇಲ್ ಅನ್ನು ಹಾಕಿದೆ. ಮತ್ತೆ ಫಿಶ್ ರೂಮ್ ಇಂದ ನಾನು ಹೊರಗೆ ಬಂದೆ. ಎಲ್ಲಾ ಮೀನುಗಳಿಗೆ ಫಸ್ಟ್ ಬಾಯ್ ಹೇಳಿದೆ. ಸೊ ಡೇ 1 ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ. ಇವತ್ತು ಡೇ 2 ಎಲ್ಲ ಬ್ರೀಡಿಂಗ್ ಪೇರಿನ ಅಪ್ಡೇಟ್ಸ್ ಅನ್ನು ನೋಡುವ. ಮೋಸ್ಟ್ ಆಫ್ ದ ಟಬ್ಸ್ ಅಲ್ಲಿ ನಂಗೆ ಬಬಲ್ ನೆಸ್ಟ್ ಕಾಣ್ತಾ ಇದೆ. ಮತ್ತೆ ನಾನು ಹೇಳಿದಾಗೇನೆ ವೈಲ್ಡ್ ಬೆಟೈಮ್ ಬ್ಲಿಸ್ ಆಲ್ರೆಡಿ ಬ್ರೀಡಿಂಗ್ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನೀವು ಝೂಮ್ ಮಾಡಿ ನೋಡಿದ್ರೆ ಅವುಗಳು ಬ್ರೀಡಿಂಗ್ ಮಾಡೋದು ಕಾಣ್ತದೆ. ಟಬ್ ಅಷ್ಟೇನು ಟ್ರಾನ್ಸ್ಪರೆಂಟ್ ಇಲ್ಲದ ಕಾರಣ ಈ ತರ ಸ್ವಲ್ಪ ಬ್ಲರ್ ಆಗಿ ಕಾಣ್ತಿದೆ, ಬಟ್ ನನಗೆ ಗೊತ್ತಾಗ್ತಿದೆ ಅವುಗಳು ಬ್ರೀಡಿಂಗ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಆದ ಟಬ್ ಅಲ್ಲಿ ಸ್ಯಾಮುರೈ ಬೆಟ ಕೂಡ ತುಂಬಾನೇ ದೊಡ್ಡದಾಗಿರುವ ಬಬಲ್ ನೆಸ್ಟ್ ಅನ್ನು ಬಿಲ್ಡ್ ಮಾಡಿದೆ. ಮತ್ತೆ ಡೇ 1 ನ ವಿಡಿಯೋದಲ್ಲಿ ನಾನು ಹೇಳಿದೆ ಅಲ್ಲ, ಬ್ಲೂ OHM ಫೀಮೇಲ್ ರೆಡ್ OHM ಗಿಂತ ತುಂಬಾನೇ ದೊಡ್ಡದಾಗಿತ್ತು. ಸೊ ಇವುಗಳು ಬ್ರೀಡ್ ಆಗೋದು ಡೌಟ್ ಅಂತ. ನೋಡಿ ಅದು ರೆಡ್ OHM ಮೇಲ್ಗೆ ಇಷ್ಟು ಇಂಜರಿ ಮಾಡಿದೆ. ಇವುಗಳನ್ನು ರಿಮೂವ್ ಮಾಡೋದು ಒಳ್ಳೆಯದು. ನೀಮೋ ಕ್ಯಾಂಡಿ ಸೆಮಿ ಅಡಲ್ಟ್ ಪೇರ್ ಕೂಡ ಸರಿಯಾಗಿ ನೆಸ್ಟ್ ಅನ್ನು ಬಿಲ್ಡ್ ಮಾಡಿದೆ. ಇದಾದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಹೇಗೆ ಎಂಬ್ರೇಸ್ ಮಾಡ್ತಿದೆ ಅಂತ. ಈ ತರ ಮಾಡಿ ಫೀಮೇಲ್ ಎಗ್ಸ್ ಅನ್ನು ರಿಲೀಸ್ ಮಾಡ್ತದೆ. ಆ ಎಗ್ಸ್ ಅನ್ನು ಮೇಲ್ ಬಬಲ್ ನೆಸ್ಟ್ ಅಲ್ಲಿ ಫಿಲ್ ಮಾಡ್ತದೆ. ಸೊ ನನ್ನ ಗೆಸ್ ಕರೆಕ್ಟ್ ಆಗಿತ್ತು. ಫಸ್ಟ್ ಆಗಿ ವೈಲ್ಡ್ ಬೆಟಾನೇ ಬ್ರೀಡ್ ಆಗಿದೆ. ಈಗ ಗೊತ್ತಾಗ್ತಿದೆಯಾ ವೈಲ್ಡ್ ಇಂಬೆಲಿಸ್ ಯಾಕೆ ನನ್ನ ಫೇವರೇಟ್ ಫಿಶ್ ಅಂತ. ಫಸ್ಟ್ ಆಗಿ ನಾವು ಬಿಟ್ಟಿರೋ ಯೆಲ್ಲೋ ಗ್ಯಾಲಕ್ಸಿ ಎಗ್ಸ್ ಏನ್ ಹಾಕಿರ್ಲಿಲ್ಲ, ಬಟ್ ಇಲ್ಲಿ ನೀವು ಫೀಮೇಲ್ ಅನ್ನು ನೋಡಿದ್ರೆ ಅದರ ಹೊಟ್ಟೆಯಲ್ಲಿ ಎಕ್ಸ್ಪೋರ್ಟ್ ಕ್ಲೀನ್ ಆಗಿ ಕಾಣ್ತಿದೆ. ಇಲ್ಲಿ ನೀವು ನೋಡಿ ಹೇಗೆ ಎಕ್ಸ್ಪೋರ್ಟ್ ಕ್ಲೀನ್ ಆಗಿ ಕಾಣ್ತಿದೆ ಅಂತ. ಸೊ ಬೇಗನೆ ಇವುಗಳು ಬ್ರೀಡ್ ಆಗ್ಬೋದು. ಫೀಮೇಲ್ ಬೆಟ ಯಾವಾಗಲೂ ಫುಲ್ಲಿ ಎಗ್ಲೋಡೆಡ್ ಆಗಿರ್ಬೇಕಂತ ಇಲ್ಲ. ಎಕ್ಸ್ಪೋರ್ಟ್ ಕಂಡ್ರೆ ಸಾಕು ಅವುಗಳು ಬ್ರೀಡ್ ಆಗ್ತದೆ, ಮತ್ತೆ ತುಂಬಾ ಎಗ್ಸ್ ಕೂಡ ಕೊಡ್ಬೋದು. ರೆಡ್ OHM ಮತ್ತೆ ಬ್ಲೂ OHM ಫೈಟ್ ಮಾಡಿದ್ದಕ್ಕೆ ಆ ಟ್ಯಾಪ್ ಅನ್ನು ಎಂಪ್ಟಿ ಮಾಡಿ ಅದರಲ್ಲಿ ಒಂದು ನೀಮೋಕಂಡಿ ಫೀಮೇಲ್ ಮತ್ತೆ ರೆಡ್ OHM ಮೇಲ್ ಅನ್ನು ಬ್ರೀಡಿಂಗ್ ಗೆ ಹಾಕಿದ್ದೆ. ಜುಗಾಡ್ ಮಾಡಿದ ವಾಟರ್ ಕ್ಯಾನ್ ಅಲ್ಲಿ ರೆಡ್ OHM ಬ್ಯೂಟಿಫುಲ್ ಆಗಿ ಒಂದು ಥಿಕ್ ಆದ ಬಬಲ್ ನೆಸ್ಟ್ ಅನ್ನು ಬಿಲ್ಡ್ ಮಾಡಿದೆ. ನಾನು ಇಲ್ಲಿ ಝೂಮ್ ಮಾಡಿ ತೋರಿಸ್ತೇನೆ, ನಿಮಗೆ ಎಗ್ಸ್ ಸರಿಯಾಗಿ ಕಾಣಬಹುದು. ಸೊ ಸೆಕೆಂಡ್ ಸಕ್ಸಸ್ಫುಲ್ ಪೇರ್ ಈ ರೆಡ್ OHM ಪೇರ್. 8 ಪೇರ್ ಅಲ್ಲಿ 2 ಪೇರ್ ಆಲ್ರೆಡಿ ಸಕ್ಸಸ್ಫುಲ್ ಆಗಿದೆ. ಸೊ ಥರ್ಡ್ ಪೇರಿಗೆ ಹೋಗಿ ನೋಡುವ. ಇದು ನಾವು ರಿಪ್ಲೇಸ್ ಮಾಡಿದ ಪೇರ್. ಸೊ ಈ ಪೇರ್ ಅಲ್ಲಿ ಕೂಡ ಎಗ್ಸ್ ನಂಗೆ ಕಾಣ್ತಾ ಇದೆ. ನಿಮ್ಗೆ ಕೂಡ ಝೂಮ್ ಮಾಡಿ ತೋರಿಸ್ತಾ ಇದ್ದೇನೆ. ಪ್ರೀವಿಯಸ್ ಬ್ರೀಡಿಂಗ್ ಪೇರಿಗೆ ಕಂಪೇರ್ ಮಾಡಿದ್ರೆ ಇದರ ಬಬಲ್ನೆಸ್ ಸ್ವಲ್ಪ ವೀಕ್ ಆಗೇನೆ ಇದೆ, ಬಟ್ ಇದರಲ್ಲಿ ಎಗ್ಸ್ ಅಂತೂ ಇದೆ. ಸೊ ನಾಟ್ ಅ ಪ್ರಾಬ್ಲಮ್. ಇಲ್ಲಿ ನೀವು ನೋಡ್ಬೋದು ಹೇಗೆ ಬಬಲ್ಸ್ ನ ಒಳಗಡೆ ಒಂದೊಂದು ಎಗ್ಸ್ ಕಾಣ್ತಿದೆ ಅಂತ. ಇದನ್ನ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತಿದೆ. ಬನ್ನಿ ನೆಕ್ಸ್ಟ್ ಆಗಿ ನಾವು ಏಲಿಯನ್ ಬೆಟಾ ಪೇರ್ ಅನ್ನು ನೋಡುವ. ಇದು ಎಗ್ಸ್ ಹಾಕಿದೆ ಇಲ್ವಾ ಅಂತ. ಇದರ ನೆಸ್ಟ್ ಅನ್ನು ನೋಡಿದ್ರೆ ತುಂಬಾ ಥಿಕ್ ಆಗಿದೆ, ಬಟ್ ಒಳಗೆ ನೋಡಿದ್ರೆ ಯಾವುದು ಎಗ್ಸ್ ಕಾಣ್ತಿರ್ಲಿಲ್ಲ ನಂಗೆ. ಇದಕ್ಕೆ ಇನ್ನು ಸ್ವಲ್ಪ ಟೈಮ್ ಕೊಟ್ಟು ನೋಡುವ. ಬ್ರೀಡ್ ಮಾಡ್ತಿರುವ ವೈಲ್ಡ್ ಬೆಟಾ ಇಂಬಿಲಿಸ್ ಅನ್ನು ಹಾಗೆ ತೋರಿಸಿದಲ್ಲ, ಅದರ ಮೊಟ್ಟೆಗಳನ್ನು ನೋಡಿ ಎಷ್ಟ್ ಚೆನ್ನಾಗಿದೆ ಅಲ್ವಾ. ವೈಲ್ಡ್ ಬೆಟಾ ಅದರ ನ್ಯಾಚುರಲ್ ಬಿಹೇವಿಯರ್ ಅನ್ನೇ ತೋರಿಸಿದೆ. ಪ್ಲಾಸ್ಟಿಕ್ ಶೀಟ್ ಕೊಟ್ಟರು ಎಲೆ ಅಡಿಯಲ್ಲೇ ನೆಸ್ಟ್ ಬಿಲ್ಡ್ ಮಾಡಿದೆ. ಫಸ್ಟ್ ಆಗಿ ರಿಲೀಸ್ ಮಾಡಿದ ಎಲ್ಲೋ ನಿಮ್ಮೋ ಗ್ಯಾಲಕ್ಸಿ ಈಗ ಇಲ್ಲಿ ಬ್ರೀಡ್ ಮಾಡ್ತಾ ಇದೆ. ಈ ಪ್ರಾಸೆಸ್ಗೆ ಎಂಬ್ರೇಸಿಂಗ್ ಅಂತ ಹೇಳ್ತಾರೆ. ಈ ತರ ಮಾಡಿದ ಮೇಲೆನೆ ಫೀಮೇಲ್ ಎಗ್ಸ್ ಅನ್ನು ರಿಲೀಸ್ ಮಾಡೋದು, ಆ ಎಗ್ಸ್ ಅನ್ನು ಮೇಲ್ ನೆಸ್ಟ್ ಗೆ ಹಾಕುದು. ಟಬ್ಸ್ ಇಂದ ಎಲ್ಲ ಮೇಲ್ ಅಂಡ್ ಫೀಮೇಲ್ ಅನ್ನು ನಾನು ರಿಮೂವ್ ಮಾಡಿದ್ದೇನೆ. ಇಲ್ಲಿ ನೀವು ನೋಡಬಹುದು ಇದಕ್ಕೆ ಹೇಗೆ ಇಂಜುರಿ ಆಗಿದೆ ಅಂತ. ಮತ್ತೆ ಇಲ್ಲಿ ಬೌಲ್ ಇದ್ದ ನನ್ನ ಇನ್ನೊಂದು ಫೇವರೇಟ್ ಆದ ಮೀನಿಂಗ್ ನೋಡಿ, ಇದಕ್ಕೆ ಕೂಡ ಇಷ್ಟು ಇಂಜುರಿ ಆಗಿದೆ. ಬಟ್ ಫಿನ್ಸ್ ಕಟ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಒಂದೇ ತಿಂಗಳಲ್ಲಿ ಇವೆಲ್ಲ ರಿಕವರಿ ಆಗ್ತದೆ. ಸೊ ನಮ್ಮ ರಿಸಲ್ಟ್ ಅನ್ನು ಇವತ್ತು ಹೇಳ್ತೇನೆ. ಆಲ್ಮೋಸ್ಟ್ 8 ಪೇರ್ ಬ್ರೀಡಿಂಗ್ ಇಟ್ಟದಲ್ಲಿ ಇದು ಫಸ್ಟ್ ಪೇರ್ ಇದು ಬ್ರೀಡ್ ಆಗಿದೆ, ಇದು ಬ್ರೀಡ್ ಆಗಿಲ್ಲ. ಇವುಗಳನ್ನು ನಾನು ರಿಮೂವ್ ಮಾಡಿ ಪುನಃ ಕಂಡೀಷನ್ ಮಾಡ್ತೇನೆ. ಇಲ್ಲಿದ್ದ ಎಲ್ಲೋ ಗ್ಯಾಲಕ್ಸಿ ಬ್ರೀಡ್ ಆಗಿದೆ. ನೆಕ್ಸ್ಟ್ ರಿಪ್ಲೇಸ್ಮೆಂಟ್ ಮಾಡಿದ ರೆಡ್ OHM ಬ್ರೀಡ್ ಆಗಿದೆ. ಇದರಲ್ಲಿದ್ದ ಏಲಿಯನ್ ಬ್ರೀಡ್ ಆಗಿಲ್ಲ. ಇಂಬೆಲಿಸ್ ಬ್ರೀಡ್ ಆಗಿದೆ. ಇದರಲ್ಲಿದ್ದ ಸ್ಯಾಮುರೈ ಏನು ಬ್ರೀಡ್ ಆಗಿಲ್ಲ. ನೆಕ್ಸ್ಟ್ ಆಗಿದ್ದ ಸೆಮಿ ಅಡಲ್ಟ್ ಕೂಡ ಬ್ರೀಡ್ ಆಗಿಲ್ಲ. ಸೊ ಸರಿಯಾಗಿ ಕಂಡೀಷನ್ ಮಾಡದ ಕಾರಣ ನಮಗೆ 50% ರಿಸಲ್ಟೇ ಸಿಕ್ಕಿದೆ. ಔಟ್ ಆಫ್ 8 ಪೇರ್ಸ್ ಓನ್ಲಿ 4 ಮಾತ್ರ ಬ್ರೀಡ್ ಆಗಿದೆ. ಸೊ ಸರಿಯಾಗಿ ಕಂಡೀಷನ್ ಮಾಡಿದ್ರೆ ಐ ಥಿಂಕ್ ಆಲ್ಮೋಸ್ಟ್ 8 ಕೂಡ ಬ್ರೀಡ್ ಆಗ್ತಿತ್ತು. ಸೊ ಪ್ರಾಪರ್ ಕಂಡೀಷನಿಂಗ್ ತುಂಬಾನೇ ಇಂಪಾರ್ಟೆಂಟ್. ಇಲ್ಲದಿದ್ರೆ ನೀವು ಲಕ್ ಮೇಲೆನೆ ಡಿಪೆಂಡ್ ಆಗಬೇಕು. ಈ ಪ್ರೈಸ್ ಗಳನ್ನು ಹೇಗೆ ರೇಸ್ ಮಾಡೋದಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಅಂಟಿಲ್ ದೆನ್ ಬಾಯ್. ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ.